ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ದೇವ್ರು ನನ್ನ ಪಾಲ್ಗೆ ಇದಾನೆ ರೀ, ಇದಾನೆ. ನಿಮ್ ಪಾಲಿಗಲ್ಲ ಅತ್ತೆ, ನನ್ ಪಾಲಿಗೆ. ನೀವು ಅನ್ಕೊಂಡಂಗೆ ನಾನು ಆಸೆ ಪಟ್ಟಂಗೆ ತುಳಸಿ ಧ್ರುವನ್ ಮದ್ವೆ ನಡೀತಾ ಇದೆ. ಈಗ ನನ್ನ ಮನ್ಸಿಗೆ ಸಮಾಧಾನ ಆಗ್ತಾ ಇದೆ ರೀ. ನೀವು ಹೋದ್ಮೇಲೆ ಈ ಮನೇಲಿ ಒಂದು ಶುಭ ಕಾರ್ಯ ಅಂತ ನಡೀತಾ ಇರೋದು ಇದೆ. ನನಗ್ ಗೊತ್ತು ನೀವಿದ್ದಿದ್ರೆ ಈ ಕಾರ್ಯನ ತುಂಬಾ ಅದ್ಧೂರಿಯಾಗಿ ಮಾಡಿರ್ತಿದ್ರಿ ಅಂತ. ನನ್ನ ಕೈಲಿ ಅಷ್ಟು ಸಾಧ್ಯ ಇಲ್ಲದೆ ಇದ್ರು ನಾನು ನನ್ನ ಕೈಲಾದಷ್ಟು ತಕ್ಕ ಮಟ್ಟಿಗಾದ್ರೂ ಈ ಕಾರ್ಯನ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀನಿ. ಆದ್ರೆ ಇಲ್ಲಿ ನೋಡಿದ್ರೆ ಏನೇನೋ ನಡೀತಾ ಇದೆ ರೀ. ನಿಮಗ್ ಮಾತ್ರನಾ? ಒಂದ್ ಹೆಣ್ಣಾಗಿ ನನ್ಗೂ ನನ್ ಮದ್ವೆನ ಹೇಗಿಗೂ ಮಾಡ್ಕೋಬೇಕು ಅಂತ ನೂರಾರು ಆಸೆಗಳಿತ್ತು. ಏನ್ ಮಾಡೋದು? ಮಾವನ್ನೇ ಮದ್ವೆ ಮಾಡ್ಕೋಬೇಕು ಅನ್ನೋ ಮುಖ್ಯವಾದ ಒಂದು ಆಸೆ ನೆರವೇರ್ಬೇಕಂದ್ರೆ ಮಿಕ್ಕಿದ ಆಸೆ ಕನ್ಸುಗಳನ್ನೆಲ್ಲ ತ್ಯಾಗ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ ರೀ. ಇವತ್ ನನ್ನ ಮಗನ್ಗೆ ಮದ್ವೆ ಮಾಡ್ತಿದ್ದೀನಿ ಅನ್ನೋ ಸಂಭ್ರಮ ಆಗ್ಲಿ ಸಂತೋಷ ಆಗ್ಲಿ ನನ್ನಲ್ಲಿಲ್ಲ ರೀ. ಅವಸರವಾಗಿ ನಮ್ ಧ್ರುವ ತುಳಸಿಗೆ ತಾಳಿ ಕಟ್ಲೇಬೇಕು ಅನ್ನೋ ಇಕ್ಕಟ್ಟಿನ ಪರಿಸ್ಥಿತಿಲಿ ಅವ್ರಿಗೆ ಮದ್ವೆ ಮಾಡ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡ್ರಿ. ನಾನೇನೇ ಮಾಡಿದ್ರು ನಿಮ್ ಮಗನ್ ಒಳ್ಳೇದಕ್ಕೆ ಮಾಡೋದು. ಚಿಂತೆ ಮಾಡಬೇಡಿ ಅತ್ತೆ. ಮದ್ವೆ ಏನು ಸಿಂಪಲ್ ಆಗಿ ಸೀಕ್ರೆಟ್ ಆಗಿ ನಡಿಬಹುದು. ಆದ್ರೆ ನಮ್ ರಿಸೆಪ್ಷನ್ನ ನೀವು ನಾನು ಇಷ್ಟಪಟ್ಟಂಗೆ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ನನ್ ಕುತ್ಕೇಲ್ ತಾಳಿ ಕಟ್ಟೋವರೆಗೂ ಮಾತ್ರನೇ ಮಾವನ್ ಮನ್ಸಲ್ಲಿ ಮೈನಾ ಇರ್ತಾಳೆ. ನಮ್ ಮದ್ವೆ ಒಂದ್ ಮುಗಿದ್ ಹೋದ್ರೆ ಅವ್ರ ಮನ್ಸ್ ತುಂಬಾ ನಾನೇ ತುಂಬಿಕೊಂಡಿರೋ ಹಂಗೆ ಅವ್ರನ್ನ ಪೂರ್ತಿಯಾಗಿ ಬದಲಾಯಿಸ್ಬಿಡ್ತೀನಿ ರೀ. ಈ ಮದ್ವೆಗೆ ಯಾವ ವಿಘ್ನನೂ ಬರಬಾರ್ದು. ನೀವು ನನ್ನ ಜೊತೆಲಿದ್ದು ನನ್ನ ಕಾಪಾಡಬೇಕು. ನನಗೆ ಗೊತ್ತು ರೀ, ನನಗೆ ಗೊತ್ತು ನೀವು ನನ್ನ ಜೊತೆಲೇ ಇರ್ತೀರಾ ಅಂತ. ಆ ಧೈರ್ಯದ ಮೇಲೆ ಎಲ್ಲ ಏರ್ಪಾಟು ಮಾಡಿದ್ದೀನ್ರಿ. ಮಾವ, ನನ್ಗೆ ನೀವ್ ದೇವ್ರಲ್ಲ. ಆದ್ರೆ ಈ ಮನೆಯಲ್ಲಿರೋರ್ಗೆಲ್ಲ ನೀವ್ ಸಾಕ್ಷಾತ್ ದೇವ್ರು. ಅತ್ತೆ ಬಂದು ಈ ಎಂಗೇಜ್ಮೆಂಟ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ದಾಗ ಎಡಗಡೆಯಿಂದ ಹೂವ ಕೊಟ್ರಿ ಅಂದ್ರೆ ಅದಕ್ಕೇನರ್ಥ? ಈ ಎಂಗೇಜ್ಮೆಂಟ್ಗೆ ಸಾಕಷ್ಟು ವಿಘ್ನಗಳು ಬರುತ್ತೆ ಅಂತ. ಖಂಡಿತವಾಗ್ಲೂ ತುಂಬಾ ವಿಘ್ನಗಳು ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದು ನನ್ನಿಂದ ಅಲ್ಲ, ಯಾರೋ ಬೇರೆಯವರಿಂದ. ಒಂದ್ ವೇಳೆ ಈ ಮದ್ವೆ ಏನಾದ್ರೂ ನಡೀದೆ ಹೋದ್ರೆ ಈ ಮನೆಗೆ ಶಾಪ ತೊಂದರೆಗಳು ಒಟ್ಟೊಟ್ಟಿಗೆ ಬರುತ್ತೆ. ಅದು ಬೇರೆ ಯಾರಿಂದನೂ ಅಲ್ಲ, ನನ್ನಿಂದಾನೆ. ನೀವೇನು ಚಿಂತೆ ಮಾಡ್ಬಿಡಿ, ಅದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ. ಯಾಕಂದ್ರೆ ಈ ಮದ್ವೆ ನಡೆದೇ ನಡೆಯುತ್ತೆ. ನಿಮ್ ಮಗ ನನ್ ಕುತ್ತಿಗೆಗೆ ತಾಳಿ ಕಟ್ಟೆ ಕಟ್ತಾರೆ.
ಧ್ರುವ ಅವ್ರೆ. ಹಲೋ ಮೈನವ್ರೆ, ಸಾರಿ ಮೈನವ್ರೆ, ನಿಮ್ಗೆ ಹೇಳ್ದೆ ಕೇಳ್ದೆ ಅಲ್ಲಿಂದ ಹೊರಟ್ಬಿಟ್ಟೆ. ಅದು ನಮ್ಮಮ್ಮ ಅಲ್ಲಿಗೆ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ.